ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೇವೆ ನೋಡ್ರಿ. ಈಗ ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮುಂಜಾನೆ ನಾಷ್ಟಕ್ಕಂತೇಳಿ ಇಡ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಇದು ಕಾಯಿ ಚಟ್ನಿ ಮಾಡಿದೆ. ಈಗ ಇಡ್ಲಿನೂ ಮಾಡ್ತಾಯಿದ್ದೀನಿ ನೋಡಿ. ನನ್ನ ಮಗನಿಗೆ ಇಡ್ಲಿ ಬೇಡಮ್ಮ, ನಂಗೆ ದೋಸೆ ಬೇಕು ಅಂದ. ಅವನಿಗೆ 1-2 ದೋಸೆ ಮಾಡಿದ್ದೀನಿ ಅದೇ ಹಿಟ್ಟಲ್ಲಿನೇ. ಈಗ ಇಡ್ಲಿನೂ ಆಗಿದೆ. ಮಕ್ಕಳು ತಿನ್ಕೊಂಡು ಶಾಲೆಗೆ ಹೋಗ್ತಿದ್ದಾರೆ. ಶಾಲೆಂತ್ರ ಬರೋಣ ಏನು ಮಾಡ್ತಿ? ತಿನ್ನಕ್ಕ ಏನು ಮಾಡಲಿ? ಮಿರ್ಚಿ ಬಜ್ಜಿ ಮಾಡು. ಆಯಿತು, ಮಾಡ್ತೀನಿ. ಬಾಯ್ ಅಭಿ, ಬಾಯ್. ಈಗ ನೋಡ್ರಿ, ಮಕ್ಕಳು ಶಾಲೆಗೆ ಹೋದರು. ನಾವು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಟೈಮ್ ಈಗ 9:55 ಆಯಿತು. ನಾನು ಮನೆಯಲ್ದೆಲ್ಲ ಕೆಲಸ ಮಾಡಿಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಅರ್ಧ ಕಿಲೋಮೀಟ್ರ್ ದೂರ ಹೋದರೆ ಸಾಕು, ಈ ಥರ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳೇ ಕಾಣಿಸುತ್ತವೆ ಸುತ್ತಮುತ್ತಲು. ಹಾಗೆ ನನಗೆ ಡೈಲಿ ವೇರಿಗೆ ಸ್ಲಿಪ್ಪರ್ ಇರಲಿಲ್ಲ, ಹಾಗಾಗಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸ್ಲಿಪ್ಪರ್ನೂ ತೊಗೊಂಡೆ. ಈ ಕಡೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗುವಂಥ ವಸ್ತುಗಳಿದ್ದವು, ಹಾಗಾಗಿ ಆ ವಸ್ತುಗಳನ್ನು ಈಗ ನೋಡ್ತಾ ಇದ್ದೀನಿ. ನನ್ನ ಮಗಳಿಗಂತೂ ಈ ಥರ ವಸ್ತುಗಳಿದ್ದರೆ ನೋಡಲಿಕ್ಕೆ ತುಂಬಾ ಇಷ್ಟಪಡ್ತಾಳೆ ಅವಳು. ಈ ಥರದೆಲ್ಲ ಇಷ್ಟ ಅವಳಿಗೆ. ಅವಳಿಗೋಸ್ಕರ ಅಂತ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಕಲೆಕ್ಷನ್ ಇತ್ತು, ಇಲ್ಲೆಲ್ಲ ಇತ್ತು. ಬ್ರಾಸ್ಲೆಟ್ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಬ್ರಾಸ್ಲೆಟ್ ನೋಡ್ತಾ ಇದ್ದೀನಿ. ಇದು ಬ್ರಾಸ್ಲೆಟ್ ತೊಗೊಂಡೆ. ಇದೊಂದು 2 ಬ್ರಾಸ್ಲೆಟ್ ತೊಗೊಂಡು, ಹಾಗೆ ಡೋರ್ ಮ್ಯಾಟ್ ಬೇಕಾಗಿತ್ತು, ಡೋರ್ ಮ್ಯಾಟ್ನೂ ತೊಗೊಂಡು ಈಗ ತೊಗೋತಾ ಇದ್ದೀವಿ ನೋಡಿ. ಇದು ಡೋರ್ ಮ್ಯಾಟ್ ತೊಗೊಂಡು ಈಗ ಮನೆ ಕಡೆ ಬಂದ್ವಿ. ಮನೆಗೆ ಬಂದಾದಮೇಲೆ ನಮ್ಮ ಯಜಮಾನ್ರು ನಾನು ಊಟ ಮಾಡಿಕೊಂಡು ಈಗ ನೋಡಿ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ತಾ ಇದ್ದಾರೆ. ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಸ್ಕಾರ ರೀ ಎಲ್ರಿಗೂ.